ಹಲೋ. ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಆ್ಯನ್ ನ್ಯೂ ಸೀರೀಸ್. ಏನು ಕತೆ ಅಂದರೆ, ನಿಮಗೆ ಪ್ರೀವಿಯಸ್ ಲಾಗಲ್ಲಿ ಹೇಳಿರ್ತೀನಿ ನಾನು. ಏನೋ ಗೋಕರ್ಣಗೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದೆ. ಸೊ ಅದಕ್ಕಿಂತ ಮುಂಚೆ ಹೆಂಗಿದ್ರ ಗೈಸ್ ಎಲ್ಲ? ಎಲ್ಲರೂ ನೆಮ್ಮದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ. ಸೊ ಅದೇ ವಿಷಯ ಬಂದು ಗೋಕರ್ಣಗೆ ಹೋಗ್ತಾ ಇರೋದು. ಸೊ ನಾನಾಗಲೇ ಒಂದು 5 ಅನಿಸುತ್ತೆ ಮನೆ ಬಿಟ್ಟಿದ್ದು. ಸೊ ಗಾಡಿಯೆಲ್ಲ ಸೆಟಪ್ ಮಾಡಿಕೊಂಡು ಓಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಶ್ರಾವಣ ಬೆಳಗೊಳ ರೋಟು. ಇನ್ನೂ ಒಂದು 20 ಕಿಲೋಮೀಟರ್ಸ್ ಇರ್ಬೋದು ಶ್ರಾವಣ ಬೆಳಗೊಳ. ಬನ್ನಿ ಹೋಗ್ತಾ ಸಿಗೋಣ. ಗಾಡಿ ಸೇಮ್ ಸೆಟಪ್ಪೇನೆ. ಲಾಸ್ಟ್ ಟೈಮ್ ಏನು ಸೆಟಪ್ ಮಾಡಿದ್ದೆ ಅದೇ ಸೆಟಪ್ಪು, ಏನು ಚೇಂಜ್ ಮಾಡಿಲ್ಲ. ಸೊ ಮೊಬೈಲ್ ಒಂದು ಚೇಂಜ್ ಆಗಿದೆ ಅಷ್ಟೇ. ಮೊಬೈಲು ನಂದು ಮಾಮೂಲಿ ಏನೋ ಮ್ಯಾಪ್ಗೆ ಅಂತ ಯೂಸ್ ಮಾಡ್ತಿದ್ದೆ ಮೊಬೈಲು, ಏನಕ್ಕೋ ವರ್ಕ್ ಆಗ್ತಾಯಿಲ್ಲ ಸ್ವಲ್ಪ. ಸೊ ಅದಕ್ಕೆ ನನ್ನ ಮೊಬೈಲ್ನ ಹಾಕಿದ್ದೀನಿ. ಸೊ ಬನ್ನಿ ಸಿಗೋಣ. ಹಂಗೆ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ನಾನು ಕತ್ಲೆ ಇತ್ತಲ್ಲ ಅಂತ ಮಾಡಿಲ್ಲ ಲಾಗು. ಇಲ್ಲೊಂದು ಪಿಸ್ ಸ್ಟಾಪ್ ಹಾಕ್ಕೊಂಡಿದ್ದೆ. ಆಲ್ಮೋಸ್ಟ್ ಹತ್ರ 1 ಅವರ್ ಬಂದಿದೆ ಅನಿಸುತ್ತೆ, ಅದಕ್ಕೆ ಒಂದು ಪಿಸ್ ಸ್ಟಾಪ್ ಹಾಕ್ಕೊಂಡಿದ್ದೆ. ಸೊ ಬನ್ನಿ ರೈಡ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಸೊ ಇದು ಆ್ಯಕ್ಚುಲಿ ನಾನು 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಇದೇ ರೋಡ್ ತೊಗೊಂಡಿದ್ದೆ. ಸೊ ರೋಡೇನು ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. ನಾನು ಬಂದಾಗ ಹೆಂಗಿತ್ತು, 2 ಇಯರ್ಸ್ ಪ್ಲಸ್ ಆಯಿತು ಅನಿಸುತ್ತೆ ನಾನು ಬಂದು ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಅವಾಗೇನು ಸೆಟಪ್ ಇರಲಿಲ್ಲ ಗಾಡಿದು. ಮಾಮೂಲಿ ಆಕ್ಸೆಸರೀಸ್ಗಳೆಲ್ಲ ಸೆಟಪ್ ಇತ್ತು, ಬಟ್ ಲಗೇಜ್ಗಳೆಲ್ಲ ಸೆಟಪ್ ಇರಲಿಲ್ಲ. ಸೊ ಹಂಗಾಗಿ ಆವಾಗ ಬರೀ ಒಂದು ಬ್ಯಾಗ್ ಹಾಕ್ಕೊಂಡು ಬೆನ್ನಿಂದೆ ಹೋಗಿದ್ದೆ. ಮಾಮೂಲಿ ವೈಲ್ಡ್ ಕ್ರಾಫ್ಟು 65 ಲೀಟರ್ಸ್ ಬರುತ್ತಲ್ಲ, 65 ಲೀಟರ್ಸ್ ಅದನ್ನ ಹಾಕ್ಕೊಂಡು ಹೋಗಿದ್ದೆ. ಅದು ಆ್ಯಕ್ಚುಲಿ ಬಂದು ಚಿಕ್ಕಮಂಗ್ಳೂರಿಗೆ ಇಬ್ಬರೇ ಹೋಗಿದ್ದಿತ್ತು. ಸೊ ಅದು ಚೆನ್ನಾಗಿತ್ತು ಗುರು ಎಕ್ಸ್ಪೀರಿಯೆನ್ಸು, ಎಲ್ಲ ಒಂಥರ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನಿಮ್ಗೆ ಹೇಳೋದೇ ಮಾಡ್ತಾಯಿದ್ದೆ ನೋಡಿ, ಇವತ್ತು ಹೋಗ್ತಾ ಇರೋದು ನಾನು ಸೋಲೋ. ಸಿನ್ಸ್ ನಾನು ನನ್ನ ಹುಡ್ಗನ ಜೊತೆ ಹೋಗಬೇಕಾಗಿತ್ತು, ಬಟ್ ಏನಾಯಿತು ಗೊತ್ತಿಲ್ಲ. ಸೊ ಲಾಸ್ಟ್ ಮಿನಿಟಲ್ಲಿ ಒಬ್ಬನೇ ಹೋಗೋದು ಅಂತ ಫಿಕ್ಸ್ ಆಯಿತು. ಹಂಗಾಗಿ ಹೋಗ್ತಾ ಇದ್ದೀನಿ. ಬಟ್ ರೋಡ್ ಮಾತ್ರ ಅಂದರೆ ಇಷ್ಟು ದೂರ ಬಂದೆ ಅಲ್ವಾ, ಚೆನ್ನಾಗಿರಲ್ಲ ಗೈಸ್. ಫುಲ್ ಹಂಪ್ಸು, ರೋಡೆಲ್ಲ ಕಿತ್ತೋಗಿರೋದು, ಗಾಡಿ ಪುಷ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಒಂದು 50-40 ಬರ್ತಾ ಇರೋದು ನಾನು ಅಷ್ಟೊತ್ತಿಂದ. ಬನ್ನಿ ಮುಂದೆ ಹೆಂಗೆ ಹೋಗುತ್ತೆ ನೋಡೋಣ. ಈ ರೋಡ್ಗೆ ಬಂದ ತಕ್ಷಣ, ಈ ರೋಡ್ ಯಾವುದು ಅಂದರೆ ಮಂಡ್ಯದಿಂದ ನಾನು ಆ್ಯಕ್ಚುಲಿ ಬಂದಿದ್ದು. ಸೊ ಈ ರೋಡ್ ಯಾವುದು ಅಂದರೆ ಅದೇ ಮಂಡ್ಯ VC ಫಾರಂ ರೋಡ್ ಇದೆಯಲ್ಲ, ಅದೇ ರೋಡು ಸ್ಟ್ರೈಟು. ಅದೇ ಮ್ಯಾಪ್ ಹಾಕ್ಕೊಂಡ್ರೆ ಸ್ಟ್ರೈಟು. ಒಂಚೂರು ನೋಡಿ ಮಾಡಿ ಬರಬೇಕು. ಒಂದೊಂದು ಕಡೆ ಡೈವರ್ಷನ್ಸ್ ಇರುತ್ತೆ. ಆಮೇಲೆ ಇವಾಗ ನೋಡಿ, ಅದು ಇವಾಗ ಗೊತ್ತಾಯ್ತು ನನಗೆ. ಅಲ್ಲಿ ಈಗ ಅದು ಟೆಂಪೋದವ್ರು ನಿಮಗೆ ಗೊತ್ತಾಗ್ತಾ ಏನೋ ಗೊತ್ತಿಲ್ಲ, ಸ್ಪ್ಲಿಟ್ ಮಾಡಿದ್ರು. ನುಗ್ಗಿದ್ರು, ಏನೋ ಸಲೈವ ಹೋಗಿತಾರೆ ಅಂತಾರಲ್ಲಪ್ಪ,
ಥರ ಉಗಿಬೇಡಿ ಗಾಯ್ಸ್. ಏನು ಗೊತ್ತು, ಅಟ್ಲೀಸ್ಟು ಹಿಂದೆ ಮುಂದೆ ನೋಡ್ಕೊಂಡು ಆದ್ರೂ ಮಾಡಿ. ನಾನು ಇದನ್ನು ತುಂಬ ಬೈಕಲ್ಲಿ ಹೋಗೋರನ್ನೇ ನೋಡ್ತೀನಿ ಗಾಯ್ಸ್. ರೂರಲ್ಸ್ ಅಂದರೆ ರೂರಲ್ ಓಡಾಡ್ತಾ ಇರ್ತಾರಲ್ವಾ ಲೋಕಲ್ಸು, ಅವ್ರು ಹೆಲ್ಮೆಟ್ ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಹಾಕಿರಲ್ಲ, ಆಮೇಲೆ ಉಗಿತಾ ಇರ್ತಾರೆ. ಏನು ಅವರು ಕೆಳಗಡೆ ಬಕ್ಕೊಂಡು ಹೋಗಿದ್ರು ಗಾಳಿ ಗುರು ಹೋಗ್ತಾ ಇದೆಯಾ ನೀನೊಂದು ಸ್ಪೀಡಲ್ಲಿ ಇದೆಯಾ ನೀನು, ಉಗಿದ್ರೆ ಬರುತ್ತೆ ಹಿಂದಕ್ಕೆ ಅದು. ಸೊ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ನಿಲ್ಲಿಸ್ಬಿಟ್ಟು ಸೈಡ್ಗೆ ಹಾಕಿ ಉಗಿರಿ. ಏನಾದ್ರು ಆ ಥರ ಏನಾದ್ರು ಇಶ್ಯೂ ಇದ್ದರೆ ಗಾಡಿ ಹೋಗ್ತಾ ಉಗಿಬೇಡಿ, ಹಿಂದೆ ಇರೋರಿಗೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಬನ್ನಿ ಇನ್ನೇ ಶ್ರವಣ ಬೆಳಗೊಳ ಸಿಗುತ್ತೆ. ಎಷ್ಟು ಕಿಲೋಮೀಟ್ರ್ ಗೊತ್ತಿಲ್ಲ, 10-15 ಅಂದ್ಕೊಂಡಿದ್ದೀನಿ, ನೋಡೋಣ. ಅದೇ ಇದೆಯಲ್ಲ ಟೆಂಪಲ್ ಇದೆಯಲ್ಲ, ಮೋಸ್ಟ್ಲಿ ಅಲ್ಲೇ ಪಾಸ್ ಆಗ್ತೀವಿ ಅನ್ಸುತ್ತೆ ನಾವು. ಬನ್ನಿ, ನನಗೆ ನೆನಪು ಟೆಂಪಲ್ ನೋಡಿರೋದು, ಬಟ್ ದೂರದಿಂದ ನೋಡೋದನ್ನ ಹತ್ರದಿಂದ ನೋಡೋದನ್ನ ನೆನಪಿಲ್ಲ. ಬನ್ನಿ ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಇವಾಗ. ಬಟ್ ಅದಾದಮೇಲೆ ಫಾರೆಸ್ಟ್ ರೂಟ್ ಇದೆ, ಅದು ಸ್ವಲ್ಪ ದೂರ. ಓಕೆನಾ, ಮೇಲ್ಕೋಟೆ ತೋಡ. ಮೋಸ್ಟ್ಲಿ ಇದೇ ಫಾರೆಸ್ಟ್ ರೂಟ್ ಅನ್ಸುತ್ತೆ ಗೈಸ್. ಅಲ್ಲಿ ಬೋರ್ಡ್ ಹಾಕಿದ್ರಲ್ವಾ, ಮೋಸ್ಟ್ಲಿ ಇದೇ ಫಾರೆಸ್ಟ್ ರೋಡು. ಹೌದು, ಆ್ಯಕ್ಚುಲಿ ಇದೇ ಫಾರೆಸ್ಟ್ ರೋಡು ಗೈಸ್. ಬೆಳಗ್ಗೆಯಿಂದ ಬರ್ತಾಯಿದ್ದೀನಿ, ಅಲ್ಲಂತೂ ಫುಲ್ಲು ಫಾಗು. ಓಕೆನಾ, ಬರಬೇಕಾದ್ರೆ ಇಲ್ಲೂ ಸೈಕೆ ಫುಲ್ಲು ಫಾಗು. ನೋಡಿ, ಗೊತ್ತಾಗ್ತಾ ಇದೆಯಾ ನಿಮಗೆ? ನನಗೇನೋ ಗೊತ್ತಾಗಿಲ್ಲ, ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಏನಂತ. ಬರಬೇಕಾದ್ರಂತೂ ಇಲ್ಲೆಲ್ಲ ಕಾಣ್ತಾನೆ ಇರಲ್ಲ ಗೈಸ್, ನನಗೆ ಮಿರರೇ ಕಾಣ್ತಾ ಇರಲಿಲ್ಲ, ಅಷ್ಟು ಫಾಗ್ ಆಗಿಬಿಟ್ಟಿತ್ತು. ನೈಟ್ ಅಲ್ವಾ, ಇಲ್ಲಿ ಫಾಗು ಕಣ್ಣು ಕಾಣ್ತಾ ಇದೆ ಸ್ವಲ್ಪ ಬೆಳಗ್ಗೆ ಹಾಕಿರೋದಕ್ಕೆ. ಪರವಾಗಿಲ್ಲ, ಈ ಥರ ರೋಡ್ ಇದ್ರೂ ಹೋಗ್ಬಿಡ್ಬೋದು ಗೈಸ್. ಕರುಸು ಅದು ಇದು ಇದ್ದರೆ ಓಡ್ಸೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಸ್ಲೋ ಆದ್ರೂ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಬಗ್ಸೋಕ್ಕೆಲ್ಲ ಆಗಲ್ಲ ಗೈಸ್. ನಿಮಗೆ ಆಗಲೇ ಹೇಳಿದ್ದೆ ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ. ನಾನು ಇನ್ನೂ ಮಾಡಿಸಿಲ್ಲ ಗೈಸ್ ಟೈರು, ಇನ್ನೂ ಅದೇ ಇದೆ. ನಾನು ಚೆಕ್ ಮಾಡಿದೆ ಎಲ್ಲ ಗಾಡಿ, ಇನ್ನೊಂದ್ಸಲಿ ಚೆಕ್ ಮಾಡಿ. ಆಮೇಲೆ ಇನ್ನೊಂದು ಗೈಸ್, ನಾನೇ ಸರ್ವಿಸ್ ಮಾಡ್ಕೊಂಡೆ ಈ ಸಲ. ಮನೆಯಲ್ಲೇ ಸರ್ವಿಸ್ ಮಾಡ್ಕೊಂಡು ಆಯಿಲೆಲ್ಲ ಇದು ಮಾಡಿ, ಚೈನ್ದೆಲ್ಲ ಕ್ಲೀನ್ ಮಾಡಿ, ನಟ್ಟು ಬೋಲ್ಟೆಲ್ಲ ಟೈಟ್ ಮಾಡಿ. ಬ್ರೇಕ್ ಪ್ಯಾಡ್ ಒಂದು ಇದು ಮಾಡಿಲ್ಲ, ಅಂದರೆ ಅದೊಂದು ಸ್ವಲ್ಪ ಕ್ಲೀನ್ ಮಾಡಿಲ್ಲ. ಸೊ ಬ್ರೇಕ್ ಪ್ಯಾಡ್ಸು ಹಂಗೆ ಚೆಕ್ ಮಾಡಿದೆ ಇತ್ತು, ಸೊ ಹಂಗಾಗಿ ತೆಗೆದೇ ಕ್ಲೀನ್ ಮಾಡಿಲ್ಲ. ಸ್ವಲ್ಪ ಅವತ್ತು ಬ್ಯುಸಿ ಇದ್ದೆ. ಏನು ಗುರು ಫಾಗು ಕಣ್ಣಿಗೆ ಕಾಣ್ತಾವಲ್ಲ ಶಿವ, ಏನುವೆ ಅಯ್ಯಯ್ಯೋ. ಲೈಟ್ಗೆ ಫಾಗ್ದು ಹನಿ ಬೀಳ್ತೈತೆ. ಸೈಕಲ ಕಾಣಿಸ್ತಾ ಇರಬೇಕು ನನ್ನ ಪ್ರಕಾರ. ಇಷ್ಟೊಂದೆಲ್ಲ ನನಗೆ ಹಿಂಗೆ ಕಾಣ್ತೈತೆ ಫಾಗು. ಮೋಸ್ಟ್ಲಿ ಕ್ಯಾಮ್ರಾದಲ್ಲೂ ಕಾಣ್ಬೋದು ಗೈಸ್. ಕ್ಯಾಮ್ರಾ ನೀರು ಬೀಳ್ಬಾರ್ದು, ಚೂರು ಲೈಟಾಗಿ ಹನಿ ಆಗ್ತೈತೆ. ಫಾರೆಸ್ಟ್ ರೂಟು ಗೈಸ್ ಎಲ್ಲ ಹಾಕೋರಲ್ಲಿ. ಹುಲಿ ಇದೆ, ಎಚ್ಚರಿಕೆ. ಹುಲಿ ಇದೆಯಾ ಇಲ್ಲಿ? ಸೀರಿಯಸ್ಲಿ ಗೈಸ್, ನನಗೇನೋ ಆ ಥರ ಎಲ್ಲ ಅನ್ಸಲ್ಲ ಗೈಸ್. ಹುಲಿ ಆ ಸೀನ್ಸ್ ಎಲ್ಲ ಐತೆ ಇಲ್ಲಿ. ನನಗೇನೋ ಹಂಗೆ ಅನಿಸ್ತಾ ಇಲ್ಲ ಅವೆಲ್ಲ ಇರ್ತವೆ ಅಂತ. ಬೇಕಾದ್ರೆ ಒಂದು ಪಕ್ಷ ಜಿಂಕೆ ಅವು ಇವು ಇರ್ತವೆ ಅಂದ್ರೆ ಹೂವು ಅಂದ್ಬಿಡ್ಬೋದು. ಬಟ್ ಹುಲಿ, ನಮ್ಮದು ಕೋತಿಗಳು ಎಲ್ಲಿ ಬೇಕಾದ್ರೆ ಅಲ್ಲಿ ಇರುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಹುಲಿಗಳೆಲ್ಲ ಕಷ್ಟ ಗೈಸ್. ಹುಲಿ ಗೊತ್ತಿಲ್ಲ. ನವಿಲು ಇನ್ನೊಂದು ಚೂರು ದೂರ ಗೈಸ್, ಹೈವೇಗೆ ಎತ್ಬಿಡ್ತೀವಿ ಅನಿಸುತ್ತೆ. ನನಗೇನು ಹಂಗೆ ಅನಿಸ್ತಾ ಇರೋದು. ಇದು ಆ್ಯಕ್ಚುಲಿ ಹಾಸನ ಕನೆಕ್ಟ್ ಆಗುತ್ತಲ್ಲ, ಆ ಹೈವೇ ಅನಿಸುತ್ತೆ. ಈಗ ಹೋಗಿ ಕನೆಕ್ಟ್ ಆದರೆ ನಾನು